ಮುಂದಿನ ಸುತ್ತಿಗೆ ಹೋಗೋಣ. ಲೋಕಸಭಾ ಅಖಾಡದಲ್ಲಿ ಇವತ್ತಿನಿಂದ ನಾಮಿನೇಷನ್ ಭರಾಟೆ ರಂಗೇರಿದೆ. ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ರಣಕಣ. ಇಂದು ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ತಮ್ಮ ಉಮೇದುವಾರಿಕೆ ಸಲ್ಲಿಕೆ ಮಾಡ್ತಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಡಿಕೆ ಬ್ರದರ್ಸ್ ಬೃಹತ್ ರ್ಯಾಲಿಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಜೂನಿಯರ್ ಕಾಲೇಜು ಮೈದಾನದಿಂದ ಡಿಸಿ ಕಚೇರಿ ತನಕ ಕೂಡ ರ್ಯಾಲಿ ಇರುತ್ತಂತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ರಾಮಲಿಂಗಾರೆಡ್ಡಿ ಕೂಡ ಸಾಥ್ ಕೊಡ್ತಾರಂತೆ. ಡಿಕೆ ಸುರೇಶ್ ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಬಹಿರಂಗ ಸಭೆ ಮೂಲಕ ಕಾಂಗ್ರೆಸ್ ನಾಯಕರು ಮತ ಬೇಟೆಯಲ್ಲಿ ಭಾಗಿಯಾಗಲಿದ್ದಾರೆ. ಅತ್ತ ಹಾಸನದಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. 11:15ಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು. ಡಿಕೆ ಸುರೇಶ್ ಅವರ ಭದ್ರಕೋಟೆ ಬೆಂಗಳೂರು ಗ್ರಾಮಾಂತರ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬಂಡೆ ವರ್ಸಸ್ ಹೃದಯದ ಡಾಕ್ಟರ್ ಯಾರು ಬೇಕು ಅನ್ನುವಂತ ಟ್ರೆಂಡ್ ಕೂಡ ಶುರು ಆಗ್ಬಿಟ್ಟಿದೆ. ಇವತ್ತು ಉಮೇದುವಾರಿಕೆ ಸಲ್ಲಿಕೆ ಆಗುತ್ತಂತೆ ಡಿಕೆ ಸುರೇಶ್ ಅವರಿಂದ. ಇವತ್ತು ಡಿಕೆ ಸುರೇಶ್ಗೆ ಬಿ ಫಾರ್ಮ್, ಮೊದಲನೇ ಬಿ ಫಾರ್ಮ್ ಅವ್ರಿಗೆ ಕೊಡ್ತಾ ಇದ್ದೀನಿ, ಎ ಫಾರ್ಮ್ ಬಿ ಫಾರ್ಮ್ನ. ಸೊ ನನ್ನ ನಂಬಿಕೆ ಇರೋಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಬಿ ಫಾರ್ಮ್ ಕೊಟ್ಟು ನಾನು ನಮ್ಮ ಮನೆ ದೇವರು ಕೆಂಕೇರಮ್ಮಂಗೆ ಕಬ್ಬಾಳಮ್ಮಗೆ ಹೋಗಿ ಆಮೇಲೆ ರಾಮನಗರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ರಾಮನಗರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾನು ಇಬ್ಬರು ಸೇರಿ ಒಂದು ಸಭೆಯಲ್ಲಿ ಪಾಲ್ಗೊಳ್ತೀವಿ. ಅದಾದಮೇಲೆ ಸುರೇಶ್ ಅವರು ಒಂದು ಸೆಟ್ ಬಿ ಫಾರ್ಮ್ನ, ಎ ಫಾರ್ಮ್, ಬಿ ಫಾರ್ಮ್ನ ಅರ್ಜಿನ ಹಾಕ್ತಾರೆ. ಇದು ಇವತ್ತಿನ ಕಾರ್ಯಕ್ರಮ. ಇವತ್ತು ಡಿಕೆ ಸುರೇಶ್ಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಿಕೆ ಸುರೇಶ್ ಅವರು ಕಂಟೆಸ್ಟ್ ಮಾಡ್ತಿರೋದ್ರಿಂದ ಸಹಜವಾಗಿ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಕಾಂಗ್ರೆಸ್ ಪೈಕಿ ಪ್ರಾಮಿನೆಂಟ್ ಲೀಡರ್ ಅಂತ ಅಂದ ತಕ್ಷಣ ನೆನಪಾಗೋದು ಡಿಕೆ ಶಿವಕುಮಾರ್ ಅವರು, ಅವರ ಸಹೋದರ ಡಿಕೆ ಸುರೇಶ್. ಇದರ ಜೊತೆಯಲ್ಲಿ ಇತ್ತೀಚೆಗೆ ಡಿಕೆ ಸುರೇಶ್ ಅವರು ಮಾಡಿದಂತಹ ಒಂದು ಹೇಳಿಕೆ ಅಂದ್ರೆ ಅನುದಾನ ತಾರತಮ್ಯದ ವಿಚಾರದಲ್ಲಿ ದೇಶ ವಿಭಜನೆಯ ಅರ್ಥದ ಮಾತುಗಳನ್ನು ಆಡ್ಬಿಟ್ರು ಅನ್ನೋ ಕಾರಣಕ್ಕೆ ಡಿಕೆ ಸುರೇಶ್ ಅವರ ವಿರುದ್ಧವಾಗಿ ದೇಶದಾದ್ಯಂತ ಒಂದರ್ಥದಲ್ಲಿ ಬಿಜೆಪಿ ಪಾಳ್ಯದಿಂದ ಆಕ್ರೋಶ ವ್ಯಕ್ತವಾಗಿತ್ತು, ಬಿಜೆಪಿ ಸಪೋರ್ಟರ್ಸ್ ಇಂದ ಆಕ್ರೋಶ ವ್ಯಕ್ತವಾಗಿತ್ತು. ಇದು ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ? ಒಂದಂಶ. ಎರಡನೆಯದ್ದು, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಡಿಕೆ ಸುರೇಶ್ ಅವರ ವಿರುದ್ಧವಾಗಿ ಕಣಕ್ಕಿಳಿಸುವ ಮೂಲಕ ಇಷ್ಟು ವರ್ಷಗಳ ಕಾಲ ಏನು ಜಿದ್ದಾಜಿದ್ದಿನ ರಾಜಕಾರಣಕ್ಕೆ ಹೆಸರಾಗಿತ್ತು ಬೆಂಗಳೂರು ಗ್ರಾಮಾಂತರ, ಅಲ್ಲಿ ಒಂದು ಸಾತ್ವಿಕ ಹೋರಾಟವನ್ನ ನಾವು ನಡೆಸ್ತೀವಿ, ಒಬ್ಬ ಸಭ್ಯ ವ್ಯಕ್ತಿಯನ್ನ ನಾವು ರಾಜಕಾರಣಕ್ಕೆ ಕರೆತಂದು ಅವರನ್ನ ಗೆಲ್ಲಿಸುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಕೂಡ ಬಿಜೆಪಿ ಹೇಳಿರೋದ್ರಿಂದ, ಶ್ರುತಿ ನೀವಾಗ್ಲೇ ಹೇಳ್ತಾ ಇದ್ದ ಹಾಗೆ ಬಂಡೆ ವರ್ಸಸ್ ಹೃದಯವಂತ ಈ ರೀತಿಯಲ್ಲಿ ಈ ಒಂದು ಫೈಟ್ ಅನ್ನ ಪೋಟ್ರೆ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತದಾರರು ಕೂಡ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಯಾವ ರೀತಿ ನಿರ್ಧಾರಗಳನ್ನ ಕೈಗೊಳ್ತಾರೆ, ಅಲ್ಟಿಮೇಟ್ಲಿ ಚುನಾವಣೆ ಮತದಾನದ ದಿನ ಗಮನಿಸಬೇಕು. ಅದರ ಮೊದಲ ಭಾಗ, ಚುನಾವಣಾ ಪ್ರಕ್ರಿಯೆಯ ಮೊದಲ ಭಾಗ ನಾಮಿನೇಷನ್ ಅನ್ನ ಫೈಲ್ ಮಾಡೋದು. ಇವತ್ತು ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಸಹಜವಾಗಿ ಒಂದಷ್ಟು ಹಾರಾತುರಾಯಿ, ಬ್ಯಾಂಡ್ ಬಾಜಾ ಬಾರಾತ್ ಈ ರೀತಿಯಾಗಿ ಆಗಬಹುದು. ಶಕ್ತಿ ಪ್ರದರ್ಶನ, ಶಕ್ತಿ ಪೀಠಗಳಿಗೆ ಹೋಗ್ಬಿಟ್ಟು ಅಲ್ಲಿ ಶಕ್ತಿ ದೇವತೆಗಳ ದರ್ಶನ ಇದೆಲ್ಲವೂ ಆಗತ್ತೆ. ಅದಾದ ಸಂದರ್ಭದಲ್ಲಿ ಕಾಲಕ್ಕೆ ಅದರ ಲೈವ್ ಅನ್ನ ಕೂಡ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಟ್ರ್ಯಾಕ್ ಮಾಡಬಹುದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ಇವತ್ತೇನೆಲ್ಲ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಸಹಜವಾಗಿ ಡಿಕೆ ಬ್ರದರ್ಸ್ ಎಂಟ್ರಿ ಆಗ್ತಾರೆ ಅಂದ್ರೆ ಅಲ್ಲೊಂದಷ್ಟು ಬೆಳವಣಿಗೆಗಳು ಆಗೋದು ಸಹಜ. ಹಾಗಾಗಿ ಯಾವ ರೀತಿ ಶಕ್ತಿ ಪ್ರದರ್ಶನ, ಎಲ್ಲೆಲ್ಲಿ ಭೇಟಿ ಆಗ್ತಾರೆ? ಅಲ್ಲ, ಎರಡೆರಡು ಸತಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡಿ ಶ್ರೀಪಾದ್, ಯಾಕಂತಂದ್ರೆ ಇವತ್ತು ಇಡೀ ದಿನ ಚಟುವಟಿಕೆ ಅದೆಲ್ಲವನ್ನ ಕೂಡ ಟ್ರ್ಯಾಕ್ ಮಾಡ್ಬೇಕು ನೀವು. ಶ್ರುತಿ, ಇವತ್ತಿನಿಂದ ರಾಜ್ಯದಲ್ಲಿ ಅಧಿಕೃತವಾಗಿ ಲೋಕಸಭೆ ಚುನಾವಣೆಯ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. 14 ಕ್ಷೇತ್ರಗಳಿಗೆ ಏಪ್ರಿಲ್ 4ನೇ ತಾರೀಕಿನವರೆಗೂ ಇವತ್ತಿನಿಂದ ಗುರುವಾರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಮೊದಲ ದಿನವೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಿಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅವರ ಕುಲದೇವತೆ ಆಗಿರುವಂತಹ ಕಂಕೇರಮ್ಮ ಹಾಗೂ ಕಬ್ಬಾಳಮ್ಮ ಈ ದೇವತೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ ನಂತರ ಇವರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಆದಿಯಲ್ಲಿ ಪ್ರಾರ್ಥನೆ ಎನ್ನುವಂತೆ ಕುಲದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ
ತದನಂತರ ಕೆಲವು ದೇವಸ್ಥಾನಗಳಿಗೆ ದರ್ಗಾಗಳಿಗೂ ಕೂಡ ಉಭಯ ಸಹೋದರರು ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಭೇಟಿಯಾಗಿ ಅಲ್ಲಿಂದ ನೇರವಾಗಿ ರಾಮನಗರಕ್ಕೆ ಬರ್ತಾರೆ. ರಾಮನಗರದಲ್ಲಿ ರ್ಯಾಲಿಯನ್ನು ನಡೆಸಿ ಉಮೇದುವಾರಿಕೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಗೃಹ ಮಂತ್ರಿ ಪರಮೇಶ್ವರ್ ಸೇರಿದಂತೆ ಸಂಸದರು, ಶಾಸಕರು, ಸಚಿವರುಗಳು ಡಿ ಕೆ ಬ್ರದರ್ಸ್ಗೆ ಸಾಥ್ ನೀಡಲಿಕ್ಕಿದ್ದಾರೆ. ಇಡೀ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹೆಚ್ಚಿನ ಹೈ ವೋಲ್ಟೇಜ್ ಪ್ರತಿಷ್ಠೆಯಾಗಿ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಒಂದು ಕಡೆ ಹೃದಯವಂತ, ಮತ್ತೊಂದು ಕಡೆ ಬಂಡೆ. ಡಾಕ್ಟರ್ ಕೂಡ ಹೇಳ್ತಾ ಇದ್ರು. ಜೊತೆಗೆ ಜನರ ಅಭಿಪ್ರಾಯ ಏನಂತಂದರೆ ಬಂಡೆ ಸಾಕಷ್ಟು ಸಿಗ್ಬೋದು, ಆದರೆ ಹೃದಯ ಒಂದೇ. ಆ ಹೃದಯವನ್ನು ಜತನವಾಗಿ ಕಾಪಾಡ್ಕೋಬೇಕು, ಜೋಪಾನವಾಗಿ ಇಟ್ಕೋಬೇಕು. ಅಪರೂಪಕ್ಕೆ ನಮ್ಗೆ ಸಿಕ್ಕಿದೆ, ಅದನ್ನು ನಾವು ನೋಡ್ಕೋಬೇಕಾಗಿದೆ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಯಾರು ಬಂದರು ಯಾರು ಹೋದರು, ಬೆಂಗಳೂರು ಗ್ರಾಮಾಂತರ ನಮ್ಮದೇ ಅನ್ನುವಂತಹ ವಿಶ್ವಾಸದಲ್ಲಿ ಡಿ ಕೆ ಬ್ರದರ್ಸ್ ಇದ್ದಾರೆ. ಸೊ ಸದ್ಯಕ್ಕೆ ಕದನ ಕಣ ಅಂತೂ ಸಿಕ್ಕಾಪಟ್ಟೆ ರಂಗೇರಿದೆ. ಇದ್ರ ಮಧ್ಯೆ ನಾನಾ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಲಾಗ್ತಾ ಇದೆ. ಅಸಲಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕಾಗಿತ್ತು. ಒಂದು ಕಡೆ ಡಿ ಕೆ ಸುರೇಶ್, ಮತ್ತೊಂದು ಕಡೆ ಮಂಜುನಾಥ್ ಅವರು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಬೇಕಾಗಿತ್ತು. ಆದರೆ ಬದಲಾವಣೆ ಅನ್ನುವಂತೆ ಏಪ್ರಿಲ್ 4ನೇ ತಾರೀಕು ಅಂದರೆ ಕೊನೆ ದಿನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಈ ಮೂಲಕ ಆರಂಭದ ದಿನವಾದ ಇವತ್ತು ಡಿ ಕೆ ಸುರೇಶ್ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ರೆ, ಇವರ ಎದುರಾಳಿಯಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಏಪ್ರಿಲ್ 4ನೇ ತಾರೀಕು ಚುನಾವಣೆಯ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಡಿ ಕೆ ಬ್ರದರ್ಸ್ ಕುಟುಂಬ ಪ್ರತಿಷ್ಠೆಯಾಗಿ ಚುನಾವಣೆಯನ್ನು ತೆಗೆದುಕೊಂಡಿದ್ರೆ, ಇವರ ಎದುರಾಳಿಗಳಿಗೆ JDS ಪಾಳೆಯ, ಇದರ ಜೊತೆಗೆ ಬಿಜೆಪಿಯ ಬಲ ಕೂಡ ಸೇರ್ಕೊಂಡಿದೆ. ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಈ ಎಲ್ಲ ವಿಚಾರಗಳಿಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಉಮೇದುವಾರಿಕೆ ಸಲ್ಲಿಕೆ ಮಾಡಿದ ನಂತರ ಅಧಿಕೃತವಾಗಿ ಅಖಾಡದಲ್ಲಿ ಡಿ ಕೆ ಸುರೇಶ್ ಇರ್ತಾರೆ. ಎದುರಾಳಿಗಳಿಗೆ ಯಾವ ರೀತಿ ಟಕ್ಕರ್ ಕೊಡ್ತಾರೆ, ಇವರ ಟಕ್ಕರ್ಗೆ ಪ್ರತಿ ಟಕ್ಕರ್ ಅನ್ನುವಂತೆ ಕಮಲಪಾಳೆಯ ದಳಪತಿಗಳು ಯಾವ ರೀತಿ ಕೌಂಟರ್ ಕೊಡ್ತಾರೆ, ಮಂಜುನಾಥ್ ಅವರನ್ನ ಮುಂದೆ ನಿಲ್ಲಿಸಿ ಅನ್ನುವಂಥದ್ದು ಸದ್ಯಕ್ಕಿನ ಕುತೂಹಲ ಆಗಿದೆ. ಶ್ರುತಿ. ಓಕೆ, ಶ್ರೀಪಾದ್ ಪಾಟೀಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಲೆಕ್ಷನ್ ಟೈಮ್ ಬಂತು ಅಂದ್ರೆ ಜ್ಯೋತಿಷಿಗಳಿಗೆ, ಭವಿಷ್ಯ ನುಡಿಯೋರಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಈ ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಮನೆಯಿಂದ ಹೊರಡೋದ್ರಿಂದ ಹಿಡಿದು ಅಲ್ಲಿ ಹೋಗಿ ಹ್ಯಾಂಡ್ ಓವರ್ ಮಾಡೋವರೆಗೂ ಮುಹೂರ್ತ ಕೇಳ್ತಾರೆ ಕೆಲ ರಾಜಕಾರಣಿಗಳು. ಡಿ ಕೆ ಸುರೇಶ್ ಅವರು ಕೂಡ ಸ್ವಲ್ಪ ನಂಬ್ತಾರೆ ಅದನ್ನ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಜಾಸ್ತಿ ನಂಬ್ತಾರೆ ಕಂಪ್ಯಾರಿಟಿವ್ಲಿ. ಸೊ ಇವತ್ತು ಎಲ್ಲ ಮುಹೂರ್ತ ಗಿಹೂರ್ತ ಎಲ್ಲ ಕೇಳ್ಕೊಂಡು ಬಹುಶಃ ಇವತ್ತೇ ನಾಮಪತ್ರ ಸಲ್ಲಿಕೆ ಮಾಡ್ಲಿಕ್ಕೆ ಡಿಸೈಡ್ ಮಾಡಿದ್ದಾರೇನೋ ಗೊತ್ತಿಲ್ಲ. ಒಳ್ಳೇದಾಗ್ಲಿ. ಚುನಾವಣೆ ಒಂದು ಹೆಲ್ದಿ ಕಾಂಪಿಟೇಷನ್, ಒಂದು ಒಳ್ಳೆ ಸ್ಪರ್ಧೆಯಲ್ಲಾಗ್ಲಿ ಅಂತ ಹೇಳಿ ನಾವು ಕೂಡ ಬಯಸೋಣ. ಇನ್ನು ಕೋಲಾರ ಬಂಡಾಯ ಶಮನಕ್ಕೆ ಕುಟುಂಬ ರಾಜಕಾರಣ ಕಗ್ಗಂಟಾಗ್ಬಿಟ್ಟಿದೆ. ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಫ್ಯಾಮಿಲಿ ಪಾಲಿಟಿಕ್ಸ್. ದೊಡ್ಡ ಮಟ್ಟದ ತಲೆನೋವು ಇದು ಕಾಂಗ್ರೆಸ್ ನಾಯಕರಿಗೆ. ಲೋಕಸಭೆಯಲ್ಲಿ ಕುಟುಂಬಕ್ಕೆ ಮಣೆ ಹಾಕಿದ್ದೇ ಕಾಂಗ್ರೆಸ್ಗೆ ಕಂಟಕ ಎದುರಾಗಿದೆ. ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರಿಗೆ ಮುನಿಯಪ್ಪ ಸವಾಲ್ ಹಾಕಿದ್ದಾರಂತೆ. ಎಲ್ಲಾ ಸಚಿವರ ಕುಟುಂಬಕ್ಕೂ ಟಿಕೆಟ್ ನೀಡಿದ್ದಾರೆ, ನಮಗೂ ಕೊಡಿ ಅಂತ ಕೇಳ್ತಿದ್ದಾರೆ. ರಿಪಬ್ಲಿಕನದಲ್ಲಿ ಸಚಿವ KH ಮುನಿಯಪ್ಪ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. 10 ರಿಂದ 12 ಕುಟುಂಬದವರಿಗೆ ಟಿಕೆಟ್ ನೀಡಿದ್ದೀರಿ, ನಮಗೂ ಕೊಡಿ ಅಂತ ಕೇಳ್ತಿದ್ದಾರೆ. ಸಂಬಂಧಪಟ್ಟಂತೆ ಒಂದಷ್ಟು ಕಾಂಗ್ರೆಸ್ನಲ್ಲಿ ಏನು ಗೊಂದಲ ಶುರುವಾಗಿರುವಂಥದ್ದು, ಪರ ವಿರೋಧ ಚರ್ಚೆ ಶುರುವಾಗಿರುವಂಥದ್ದು